अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः ಕಾವ್ಯನವನೀತ ಪುಸ್ತಕದ ಸತಿ ಸಾವಿತ್ರಿ ಪಾಠ 4ನೇ ಪಾಠ, ಅದರದು ಮುಂದೆ ಬರೆದ ಭಾಗ. ಏವಂ ಚ ಕಾಲೇ ಗಚ್ಚತಿ ಸತಿ ನಾರದವಚನಮೇವ ಸದಾ ಸ್ಮರಂತಿ ಮುನಿನಾ ಉಕ್ತಂ ತದ್ದಿನಮೇವ ಗಣಯತಿ ಸ್ಮ. ಸಾವಿತ್ರಿ ಅವರು ನಾರದರ ವಚನ ನೆನಪಿತ್ತು ಅವರಿಗೆ. 1 ವರ್ಷ ಕಾಲ ಅಷ್ಟೇ ಪತಿ ಬದುಕಿರ್ತಾರೆ ಹಾಗೆ ಅಂತ ಆ ಮಾತನ್ನೇ ಸ್ಮರಿಸಿಕೊಳ್ತಾ ತದ್ದಿನಮೇವ ಗಣಯತಿ ಸ್ಮ, ಆ ದಿನವನ್ನೇ ಕೌಂಟ್ ಮಾಡ್ತಾ ಇದ್ದರು, ಗಣನೆ ಮಾಡ್ತಾ ಇದ್ದರು. ಯದಾ ಪತ್ಯು ಅವಸಾನಾಯ ಕೇವಲಂ ದಿನತ್ರಯ ಮಾತ್ರಂ ಅವಶಿಷ್ಟಂ ತದಾ ನಿರಾಹಾರ ಸಾವಿತ್ರಿ ತ್ರಿರಾತ್ರಂ ಇತಿ ಮಹಾವ್ರತಂ ಅಹರ್ನಿಶಂ ಅನ್ವತಿಷ್ಠತ್. ಯಾವಾಗ 3 ದಿವಸ ಉಳಿದಿತ್ತು ಪತಿಗೆ ಮೃತ್ಯು ಬರೋದಕ್ಕೆ 3 ದಿವಸ ಮಾತ್ರ ಉಳಿದಿತ್ತು. ತದಾ ಆವಾಗ ನಿರಾಹಾರ ಸಾವಿತ್ರಿ, ಯಾವ ಆಹಾರವನ್ನು ಸ್ವೀಕಾರ ಮಾಡದೆ ಸಾವಿತ್ರಿಯವರು ತ್ರಿರಾತ್ರಂ ಇತಿ 3 ರಾತ್ರಿ ಎನ್ನತಕ್ಕ ಒಂದು ವ್ರತ, ಅದನ್ನು ಹಗಲು ರಾತ್ರಿ ಅಹರ್ನಿಶಂ ಅನ್ವತಿಷ್ಠತ್ ಮಾಡ್ತಾ ಇದ್ದರು ಅಂತ. ತದ್ದಿನಂ ಚ ಸನ್ನಿಹಿತಂ, ನಾರದರು ಹೇಳಿದ ಪ್ರಕಾರ 1 ವರ್ಷ ಏನು ಹೇಳಿದರು ಆ ದಿನವೂ ಕೂಡ ಪ್ರಾಪ್ತವಾಯಿತು, ಮರಣ ದಿವಸ ಪ್ರಾಪ್ತವಾಯಿತು. ತದಾ ಪ್ರಾತರೇವ ಸ್ನಾತ್ವಾ ಜಪಪೂಜಾದಿಕಂ ಸಮಾಪ್ಯ ಶ್ವಶ್ರುಜನಾನ್ ಪ್ರಣಮ್ಯ ಸಾಗ್ರಹಂ ಭರ್ತೃ ಅನುಮತಿಂ ಚ ಲಬ್ಧ್ವಾ ತೇನ ಸಹ ಸಮಿತ್ಕುಶಂ ಆಹರ್ತುಂ ವನಂ ಅಗಮತ್. ಅವತ್ತಿನ ದಿವಸ ಪ್ರಾತರೇವ ಸ್ನಾತ್ವ, ಬೆಳಿಗ್ಗೆನೇ ಸ್ನಾನ ಮಾಡಿ, ಜಪಪೂಜಾದಿಕಂ ಸಮಾಪ್ಯ, ಜಪ ಪೂಜಾ ಇವೇ ಮೊದಲಾದ ಏನು ಅನ್ನಿಕ ಅಂತ ಇರುತ್ತೆ, ನಿತ್ಯ ಅನ್ನಿಕ, ಅದನ್ನೆಲ್ಲ ಮುಗಿಸಿ ಶ್ವಶ್ರುಜನಾನ್ ಪ್ರಣಮ್ಯ, ಅತ್ತೆ ಮಾವಂದಿರನ್ನು ಕೂಡ ನಮಸ್ಕರಿಸಿ, ಸಾಗ್ರಹಂ ಭರ್ತೃನುಮತಿಂಚ ಲಬ್ಧ್ವಾ, ಭಕ್ತಿಯಿಂದ ಪತಿಗೂ ನಮಸ್ಕಾರ ಮಾಡಿ ಅವರ ಅನುಮತಿಯನ್ನು ಪಡೆದು, ತೇನ ಸಹ ಪತಿಯಿಂದ ಕೂಡಿ, ಸಮಿತ್ಕುಶಂ ಆಹರ್ತುಂ, ಕುಶ ಅಂದರೆ ದರ್ಬೆ, ಅದನ್ನೆಲ್ಲ ತರುವುದಕ್ಕೆ ವನಂ ಅಗಮತ್. ಸಾಮಾನ್ಯ ಸತ್ಯವಾನ್ ಮಾತ್ರ ಹೋಗ್ತಾ ಇದ್ದದ್ದು, ಅವತ್ತಿನ ದಿವಸ ಸಾವಿತ್ರಿಯು ತಾನು ಕೂಡ ಅವತ್ತು ಹೋದಳು ಅಂತ. ಅದಕ್ಕೆ ಸಾಗ್ರಹಂ ಅಂತ ಬರೀತಾ ಇದ್ದಾರೆ. ಅಷ್ಟು ಬೇಗ ಸತ್ಯವಾನ್ ಒಪ್ಪಿಲ್ಲ, ನೀನು ಯಾಕೆ ಬರ್ತೀನಿ, ನಾನು ಒಬ್ಬನೇ ಹೋಗಿ ಬರ್ತೀನಿ ಹಾಗೆ ಅಂತ. ಇಲ್ಲ ನಾನು ಬರ್ತೀನಿ ಅಂತ ಸಾವಿತ್ರಿಯು ಕೂಡ ಅವತ್ತಿನ ದಿವಸ ಹೋಗ್ತಾರೆ. ಅರಣ್ಯೇ ಸತ್ಯವಾನ್ ಪುಷ್ಪಾಣ್ಯಾಹರ್ತುಂ ತಾಂ ಆದಿಶ್ಯ ಸ್ವಯಂ ಸಮಿತ್ಕುಶಮಾಹರ್ತುಂ ಆರಭತ. ಸತ್ಯವಾನ್ ಅರಣ್ಯಕ್ಕೆ ಹೋಗಿ ಹೂವನ್ನು ತರುವುದಕ್ಕೆ ಸಾವಿತ್ರಿಯನ್ನು ಹೇಳಿ ತಾನು ಸಮಿತು ಕುಶೆ ದರ್ಬೆ ಇವುಗಳನ್ನು ತರುವುದಕ್ಕೆ ಪ್ರಾರಂಭ ಮಾಡಿದರು. ಕ್ಷಣೇನೈವ ಸಹ ಅಸ್ವಸ್ಥಃ ಭೂತ್ವಾ ಪತ್ನ್ಯಾಹ ಅಂಕೋಪರಿ ಶೇತೆ. ಸ್ವಲ್ಪ ಹೊತ್ತಿನಲ್ಲೇ ಏನಾಯಿತು, ಅಸ್ವಸ್ಥನಾಗಿ ಅಂದರೆ ಅನಾರೋಗ್ಯದಿಂದ ಸುಸ್ತಾಗಿ, ಭೂತ್ವಾ ಪತ್ನ್ಯಾಹ ಅಂಕೆ, ಸಾವಿತ್ರಿಯ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟ. ತದಾ ಸಾವಿತ್ರಿ ಅಕ್ಷ್ಣೋಃ ಪುರಸ್ಥಿತಂ ಪಾಶಧಾರಿಣಂ ಮಹಿಷವಾಹನಂ ಯಮಂ ಅಪಶ್ಯತ್. ಆಗ ಸಾವಿತ್ರಿಯು ಕಣ್ಣೆದುರುಗಡೆ, ಅಕ್ಷ್ಣೋಃ ಪುರಸ್ಥಿತಂ ಅಂದರೆ ಕಣ್ಣಿನ ಎದುರುಗಡೆ ನಿಂತಿದ್ದ, ಪಾಶಧಾರಿಣಂ ಹಗ್ಗವನ್ನು ಧರಿಸಿಕೊಂಡು, ಯಮಪಾಶ ಅಂತ ಕರೀತಾರಲ್ವಾ, ಯಮಪಾಶವನ್ನು ಧರಿಸಿದ ಮಹಿಷವಾಹನ, ಮಹಿಷ ಅಂದರೆ ಎಮ್ಮೆ, ಬಫಲೋ, ಅದರ ಮೇಲೆ ಅದೇ ವಾಹನ ಯಮದೇವರಿಗೆ, ಅಂಥ ಯಮದೇವರನ್ನು ಕಂಡ್ರು. ಯಾರು? ಸಾವಿತ್ರಿ. ಸಹ ಕ್ಷಣಮಾತ್ರದೇವ ತಸ್ಯ ಪ್ರಾಣಾನ್ ಆಕೃಷ್ಯ ನಿವರ್ತತೆ ಸ್ಮ. ಸಹ ಆ ಯಮದೇವರು ಒಂದು ಕ್ಷಣದಲ್ಲಿ ಆ ಸತ್ಯವಾನ್ ದೇಹದಲ್ಲಿ ಇದ್ದ ಆ ಜೀವನನ್ನು ಎಳೆದು, ಪ್ರಾಣವನ್ನು ಎಳೆದು, ನಿವರ್ತತೆ ಸ್ಮ, ವಾಪಸ್ ಹೋಗ್ತಾ ಇದ್ದರು. ತದಾ ಪತಿವ್ರತ ಸಾವಿತ್ರಿ ಪತ್ಯು ಶಿರಃ ಭೂಮೌ ನಿಧಾಯ ಯಮಂ ಅನುಸರ್ತುಂ ಆರಭತ. ಆಗ ಪತಿವ್ರತ ಸ್ತ್ರೀಯಾದ ಸಾವಿತ್ರಿ ಪತಿಯ ಶಿರವನ್ನು ಭೂಮಿಯಲ್ಲಿ ಇಟ್ಟು ಆ ಯಮದೇವರನ್ನು ಅನುಸರಿಸಿ ತಾವು ಕೂಡ ಹಿಂದೆ ಹೋದರು. ಆಗ ಯಮದೇವರು ಕೇಳ್ತಾರೆ, ಕಿಮರ್ಥಂ ಮಾಂ ಅನುಸರತಿ ಇತಿ ಯಮಃ ತಾಂ ಅಪೃಚ್ಛತ್. ಯಾಕೆ ನನ್ನನ್ನು ಅನುಸರಿಸ್ತಾ ಇದ್ದೀಯಾ ಹಾಗೆ ಅಂತ ಯಮದೇವರು ಸಾವಿತ್ರಿಯನ್ನು ಕೇಳ್ತಾರೆ. ತದಾ ಮಮ ಪತಿಂ ಅಹಂ ಅನುಸರಾಮಿ ಇತಿ ಸಾ ಉವಾಚ.
ಆವಾಗ ಸಾವಿತ್ರಿ ಹೇಳ್ತಾರೆ, ನಾನು ನಿಮ್ಮನ್ನು ಅನುಸರಿಸ್ತಾ ಇಲ್ಲ, ನನ್ನ ಪತಿಯನ್ನು ಅನುಸರಿಸ್ತಾ ಇದ್ದೇನೆ. ನನ್ನ ಪತಿಯಾದ ಸತ್ಯವಾನನ್ನು ನೀವು ಹಿಡ್ಕೊಂಡು ಹೋಗ್ತಾ ಇದ್ದೀರಿ, ಪತಿಯನ್ನು ನಾನು ಅನುಸರಿಸ್ತಾ ಇದ್ದೇನೆ. ಪತಿವ್ರತ ಸ್ತ್ರೀ ಅದು ಲಕ್ಷಣ, ಅದು ಹಾಗೇ ಇರ್ತಾರೆ ನೋಡಿ. ಅದನ್ನು ಹೇಳ್ತಾ ಇದ್ದಾರೆ, ಪತಿಮಾತ್ರ ಧರ್ಮಿಣಿ ಪತಿವ್ರತೇತಿ ನಾಮ ಕಿಲ. ಪತಿಯನ್ನು ಯಾರು ಅನುಸರಿಸಿದ್ದಾರೋ ಅವ್ರು ತಾನೇ ಪತಿವ್ರತ ಅಂತ ಹೆಸರು, ಹಾಗೆ ಅಂತ. ಅತಃ ಮಮ ಪತಿ ಯತ್ರ ಭವತಿ ತತ್ರೈವ ಅಹಮಪಿ ವಸಾಮಿ ಇತಿ ವದತಿ. ಅದರಿಂದ ನನ್ನ ಪತಿ ಎಲ್ಲಿ ಇರ್ತಾರೋ ನಾನು ಕೂಡ ಅಲ್ಲೇ ಇರ್ತೀನಿ ಹಾಗೆ ಅಂತ ಸಾವಿತ್ರಿ ಹೇಳಿದರು. ಪರಸ್ಪರಂ ಅಪರಿಚಿತೌ ಅಪಿ ಸಪ್ತಪದಾನ್ಯೇಕೀಭೂಯ ಗಚ್ಚೇಮ ಯದಿ ತರ್ಹಿ ತಯೋಃ ಮಿತ್ರತಾ ಸಂಪದ್ಯೇತೆ ಇತಿ ಶ್ರುತಂ. ಯದ್ಯಪಿ ಮದುವೆ ಪೂರ್ವದಲ್ಲಿ ಪರಿಚಯ ಇರೋದಿಲ್ಲ, ಪತಿ ಪತ್ನಿಯರಿಗೆ ಪರಿಚಯ ಇರೋದಿಲ್ಲ, ಆದರೂ ಕೂಡ ಯಾವಾಗ ಸಪ್ತಪದಾನ್ಯೇಕೀಭೂಯ, ಆ ಸಪ್ತಪದಿ ಅಂತ ಮಾಡ್ತಾರೆ ಮದುವೆಯ ಸಂದರ್ಭದಲ್ಲಿ, ಆ ಸಪ್ತಪದಿಯನ್ನು ಮಾಡಿದಾಗ ಒಂದೇ ಇಬ್ಬರು ಕೂಡ ಒಂದೇ ರೀತಿಯಾದ ಒಂದು ಹೆಜ್ಜೆಯನ್ನು ಇಡ್ತಾರೆ. ಸಪ್ತಪದಾನ್ ಏಕೀಭೂಯ ಹೆಜ್ಜೆಯನ್ನು ಇಟ್ಟಾಗ ಗಚ್ಚೇಮ ಯದಿ ತರ್ಹಿ ತಯೋಃ ಮಿತ್ರತಾ ಸಂಪದ್ಯತೆ. ಆಗ ಅವರಿಬ್ಬರ ಮಧ್ಯದಲ್ಲಿ ಒಂದು ಮಿತ್ರತೆ ಅಂದರೆ ಒಂದು ಪ್ರೀತಿ ಬೆಳೆದೋಗ್ತದೆ. ಆವಾಭ್ಯಾಂ ಬಹುದರಂ ಆಗತಂ, ನಾವಿಬ್ಬರು ಬಹುದೂರ ಬಂದುಬಿಟ್ಟಿದ್ದೀವಿ. ಅತಃ ಮಿತ್ರಭಾವೇನ ಕಿಮಪಿ ವದಾಮಿ ಚೇತ್ ಪ್ರಮಾದೋ ನ ಭವತಿ ಖಲು ಇತ್ಯುಕ್ತ್ವಾ ಏವಂ ವದತಿ. ಅದರಿಂದ ಪತಿ ಪತ್ನಿಯರು ಅಂತ ಇಲ್ಲ, ಯಾರಾದರೂ ಜೊತೆಗೆ ಒಂದು 7 ಹೆಜ್ಜೆ ಒಟ್ಟಿಗೆ ಹೋದರೇ ಒಂದು ಮಿತ್ರತಾ ಬಂದುಬಿಡುತ್ತದೆ. ಪತಿ ಜೊತೆಗಂತೂ ಮದುವೆ ಕಾಲದಲ್ಲಿ ಮಾಡೇ ಮಾಡ್ತಾರೆ ಸಪ್ತಪತಿ ಅಂತ. ಆದರೆ ಯಾರೋ ಒಬ್ಬರು ಜೊತೆಗೆ ಅಪರಿಚಿತರಾಗಿದ್ದರೂ ಕೂಡ 7 ಹೆಜ್ಜೆ ಒಟ್ಟಿಗೆ ಹೋದರೆ ಒಂದು ಮಿತ್ರತಾ ಬೆಳೆದೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆವಾಭ್ಯಾಂತು ಬಹುದೂರಂ ಆಗತಂ. ಆದರೆ ನಾವು ಅಂದರೆ ಸಾವಿತ್ರಿ ಹೇಳುವ ಮಾತು, ನಾವು ಮತ್ತು ಯಮದೇವರು ನಾವು ಇಬ್ಬರು ಬಹುದೂರ ಬಂದುಬಿಟ್ಟಿದ್ದೀವಿ. ಅತಃ ಮಿತ್ರಭಾವೇನ ಕಿಮಪಿ ವದಾಮಿ ಚೇತ್ ಪ್ರಮಾದೋ ನ ಭವತಿ ಖಲು. ಅದರಿಂದ ಒಂದು ಮಿತ್ರಭಾವದಿಂದ, ಗೆಳೆಯರ ಒಂದು ಭಾವನೆಯಿಂದ ನಾನು ಕೆಲವು ಮಾತುಗಳನ್ನು ಆಡುತ್ತೇನೆ. ಪ್ರಮಾದೋ ನ ಭವತಿ ಖಲು, ಅದೇನು ಅಪರಾಧ ಆಗೋದಿಲ್ಲ ತಾನೆ. ಪ್ರಮಾದ ಅಂದರೆ ಅಪರಾಧ ಅಂತ. ಪ್ರಮಾದೋ ನ ಭವತಿ ಖಲು, ಹಾಗೆ ಅಂತ ಆಗೋದಿಲ್ಲ ತಾನೆ. ಇತ್ಯುಕ್ತ್ವಾ, ಈ ರೀತಿಯಾಗಿ ಸಾವಿತ್ರಿ ಹೇಳಿ, ಏವಂ ವದತಿ, ಈ ರೀತಿಯಾಗಿ ಹೇಳ್ತಾರೆ. ಆವಾಂ ದ್ವಾವಪಿ ಗೃಹಸ್ಥಾಶ್ರಮಂ ಸ್ವೀಕೃತ್ಯ ಸಂತೋಷೇನ ಶ್ವಶ್ರೂಜನಂ ಸೇವಾವಹೇ. ನಾವಿಬ್ಬರು ಅಂದರೆ ನಾನು ಮತ್ತು ಸತ್ಯವಾನಿಬ್ಬರೂ ಕೂಡ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಸಂತೋಷದಿಂದ ತಂದೆ ತಾಯಿಯರ ಅಂದರೆ ಅತ್ತೆ ಮಾವಂದಿರ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದಾನೀ ಮೇ ಪತ್ಯು ಪ್ರಾಣಹರಣಂತೂ ಅಸ್ಮಾಕಂ ಅಸಹನೀಯಂ ವೇದನಾಂ ಜನಯತಿ. ಆದರೆ ನೀವಾದರೂ ನಮ್ಮ ಪತಿಯನ್ನು ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಈ ನನ್ನ ಪತಿಯ ಪ್ರಾಣಾಪಹರಣ ನಮಗೆ ಅಸಹನೀಯ, ಸಹನೆ ಮಾಡಲಿಕ್ಕಾಗದಷ್ಟು ಒಂದು ವೇದನೆಯನ್ನು, ದುಃಖವನ್ನು ಉಂಟು ಮಾಡ್ತಾ ಇದೆ. ಏತದ್ ಸಾಧುವಾ ಇತಿ ಅಪೃಚ್ಛತ್, ಇದು ಒಳ್ಳೆಯದಾ ಹಾಗೆ ಅಂತ ಕೇಳಿದಾಗ ಸಾವಿತ್ರಿ ಕೇಳ್ತಾರೆ. ಆಗ ಯಮ ಹೇಳ್ತಾರೆ, ಯಮಸ್ತು ತಸ್ಯಾಹ ಧರ್ಮಯುಕ್ತ ವಚನೈ ತುಷ್ಟಃ ಪತ್ಯು ಪ್ರಾಣಾನ್ವಿನ. ಅಂದರೆ ಏತತ್ ಸಾಧುವಾ ಇತಿ ಅಪೃಚ್ಛತ್ ಅಂದರೆ ನೀವು ಮಾಡ್ತಾ ಇರೋದು ಒಳ್ಳೆಯದಾ ಹಾಗೆ ಅಂತ ಯಮದೇವರನ್ನೇ ಪ್ರಶ್ನೆ ಮಾಡಿದಂಗೆ ಆಗ್ತದೆ. ಅದಕ್ಕೆ ಯಮದೇವರು ಸಂತುಷ್ಟರಾಗಿ ಧರ್ಮಯುಕ್ತ ವಚನೈ ತುಷ್ಟಃ, ಸಾವಿತ್ರಿ ಅವರು ಆಡಿದ ಧರ್ಮಯುಕ್ತವಾದ ಮಾತುಗಳಿಂದ ಸಂತುಷ್ಟರಾಗಿ ಪತ್ಯು ಪ್ರಾಣಾನ್ವಿನ, ಪತಿಯ ಪ್ರಾಣವನ್ನು ಬಿಟ್ಟು ಕಿಮಪ್ಯನ್ಯಂ ವರಂ ಯಾಚಸ್ವ ಇತ್ಯಗದತ್, ಬೇರೆ ಏನಾದರೂ ನೀವು ವರವನ್ನು ಕೇಳು ಹಾಗೆ ಅಂತ ಯಮದೇವರು ಹೇಳ್ತಾ ಇದ್ದಾರೆ. ತದಾ ಸಾವಿತ್ರಿ ಪ್ರಥಮೇನ ವರೇನ ಶ್ವಶುರಸ್ಯ ದ್ಯುಮತ್ಸೇನ ಭೂಪತೇಃ ದೃಷ್ಟಿಭಾಗ್ಯಂ ಅಯಾಚತ. ಮೊದಲು ನಂಗೆ ವರ ಕೊಡುವುದಾದರೆ ನಮ್ಮ ಮಾವಂದಿರು ದ್ಯುಮತ್ಸೇನ ರಾಜ ಅವರಿಗೆ ದೃಷ್ಟಿಭಾಗ್ಯ, ಕಣ್ಣು ಹೋಗಿಬಿಟ್ಟಿದೆ, ಹಿಂದೆ ನೋಡಿದ್ದೀವಿ, ಆ ಕಣ್ಣನ್ನು ಕೊಡ್ರಿ ಹಾಗೆ ಅಂತ. ತಥಾಸ್ತು ತೇಜಸ್ವಿ ಚ ಭವತು ಇತ್ಯುಕ್ತ್ವಾ ಪುನಃ ಪ್ರಸ್ಥಿತಂ ತಮೇವ ಸಾ ಪುನರನ್ವಸರತ್. ತಥಾಸ್ತು ಯಮದೇವರು ವರ ಕೊಡ್ತಾರೆ,
ನಿಮ್ಮ ಮಾವಂದರಿಗೆ ಕಣ್ಣು ಬರಲಿ, ಒಳ್ಳೆ ತೇಜಸ್ವಿ ಆಗಲಿ ಹಾಗೆ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದರು ಯಮದೇವರು. ಅವರನ್ನು ಹಿಂಬಾಲಿಸಿಕೊಂಡು ಸಾವಿತ್ರಿ ಕೂಡ ಹೋಗ್ತಾ ಇದ್ದರು. ತಸ್ಯಾಹ ಧರ್ಮವಚನೈ ಸಂತೃಪ್ತಃ ಯಮಃ ಪತ್ಯು ಪ್ರಾಣಾನ್ವಿನ ದ್ವಿತೀಯಂ ವರಂ ಅನುಗ್ರಹೀತಂ ಸಿದ್ಧೋ ಭವತಿ. ಆ ಸಾವಿತ್ರಿಯ ಧರ್ಮ ಮಾತುಗಳಿಂದ ಸಂತೃಪ್ತರಾದ ಯಮದೇವರು ಪತ್ಯುವಿನ ಪ್ರಾಣವನ್ನು ಬಿಟ್ಟು ದ್ವಿತೀಯಂ ವರಂ ಮತ್ತೊಂದು ವರವನ್ನು ಅನುಗ್ರಹ ಮಾಡುವುದಕ್ಕಾಗಿ ಸಿದ್ಧರಾಗಿ ಇರ್ತಾರೆ. ತದಾ ಸಾವಿತ್ರಿ ಶತ್ರುಭಿಃ ಅಪಹೃತಂ ರಾಜ್ಯಂ ಪುನಃ ಮಮ ಶ್ವಶುರಾಯತ್ತಂ ಭವತು ಇತಿ ಪ್ರಾರ್ಥಯತಿ. ಶತ್ರುಗಳಿಂದ ಅಪಹಾರ ಮಾಡಲ್ಪಟ್ಟ ಆ ರಾಜ್ಯ ನಮ್ಮ ಮಾವಂದಿರಿಗೆ ಅಂದರೆ ದ್ಯುಮತ್ಸೇನ ರಾಜನಿಗೆ ಮತ್ತೆ ಸಿಗಲಿ ಹಾಗೆ ಅಂತ ಎರಡನೇ ವರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಥೈವಾಸ್ತು ಧರ್ಮೇಣ ಚ ಸಹ ರಾಜ್ಯಂ ಪಾಲಯತು ಇತಿ ಉಕ್ತ್ವಾ ಅಗ್ರೆ ಗಚ್ಚತಿ. ಹಾಗೇ ಆಗಲಿ, ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿಕೊಂಡು ದ್ಯುಮತ್ಸೇನ ರಾಜ ಇರಲಿ ಅಂತ ಧರ್ಮರಾಜ ಆ ಒಂದು ವರವನ್ನು ಕೂಡ ಎರಡನೇ ವರವನ್ನು ಕೂಡ ಕೊಟ್ಟು ಅಗ್ರೆ ಗಚ್ಚತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ತಥಾಪಿ ಸಾ ತಮೇವ ಅನುಸರತಿ. ಆದರೂ ಕೂಡ ಆ ಸಾವಿತ್ರಿ ಸತ್ಯವಾನನ್ನೇ ಅಂದರೆ ಯಮದೇವರನ್ನೇ ಅನುಸರಿಸಿ ಬಂದರು ಅಂತ. ಮಾರ್ಗಾಯೋಸ ಭವತಿ ಪ್ರತಿನಿವರ್ತಸ್ವ ಇತಿ ತೇನ ಭಣಿತಾಪಿ ತದ್ವಚನಂ ನ ಅಶ್ರುಣೋತ್. ಮಾರ್ಗಾಯಾಸ ಆಗಿದೆ, ಎಷ್ಟು ದೂರ ಬಂದುಬಿಟ್ಟಿದೆಯಮ್ಮ, ಮಾರ್ಗಾಯಾಸ ಆಗಿರುತ್ತದೆ, ನೀನು ಪ್ರತಿನಿವರ್ತಸ್ವ ವಾಪಸ್ ಹೋಗು ಹೀಗೆ ಅಂತ ಹೇಳಿದಾಗಲೂ ಕೂಡ ತದ್ವಚನಂ ನ ಅಶ್ರುಣೋತ್, ಯಮದೇವರ ಮಾತನ್ನು ಕೇಳಿಲ್ಲ. ತದಾ ತಸ್ಯಾಹ ಮಧುರೈ ಧರ್ಮವಚನೈ ತುಷ್ಟಃ ತೃತೀಯಂ ವರಂ ಯಾಚಿತಂ ಸೂಚಯತಿ. ಅವರ ಧರ್ಮಭರಿತವಾದ ಮಾತುಗಳಿಂದ ಸಂತುಷ್ಟರಾದ ಯಮದೇವರು ಮತ್ತೊಂದು ವರವನ್ನು ಕೇಳು ಅಂತ ಮೂರನೇ ವರವನ್ನು ಕೂಡ ಕೇಳು ಅಂತ ಹೇಳ್ತಾ ಇದ್ದಾರೆ. ಮಮ ಪಿತಾ ಸಂತಾನಹೀನಃ, ನನ್ನ ತಂದೆ ಯಾರು ಸಾವಿತ್ರಿಯ ತಂದೆ ಅಶ್ವಪತಿ ರಾಜ, ಅವರು ಸಂತಾನಹೀನರಾಗಿದ್ದಾರೆ. ತಸ್ಯ ವಂಶವೃದ್ಧೈ ಶತಂ ಪುತ್ರಾನ್ ಯಾಚೆ. ಅವರ ಸಂತಾನ ವೃದ್ಧಿಗಾಗಿ 100 ಮಕ್ಕಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತೇಜಸ್ವಿನಃ ಪುತ್ರಾಃ ಭವಂತು ಇತಿ ಅನುಗೃಹಿ ಅಗ್ರೆ ಗಚ್ಚತಿ. ಆಯಿತು, 100 ಮಕ್ಕಳು ಆಗಲಿ, ಒಳ್ಳೆಯ ತೇಜಸ್ವಿಗಳಾದ ಮಕ್ಕಳು ಆಗಲಿ ನಿಮ್ಮ ತಂದೆಗೆ ಹಾಗೆ ಅಂತ ಆ ಮೂರನೇ ವರವನ್ನು ಕೊಟ್ಟು ಯಮದೇವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ತಥಾಪಿ ಸಾ ತಮೇವ ಅನುಸರತಿ ಸ್ಮ. ಆದರೂ ಕೂಡ ಸಾವಿತ್ರಿ ಸತ್ಯವಾನನ್ನೇ ಅಂದರೆ ಯಮನನ್ನೇ ಯಮದೇವರ ಪಾಶದಲ್ಲಿ ಸತ್ಯವಾನಿದ್ದಾರೆ ಅಂತ ನೋಡಿದ್ದೀವಿ. ಅದರಿಂದ ಸತ್ಯವಾನನ್ನು ಅನುಸರಿಸಿ ಹೋಗ್ತಾ ಇದ್ದಾರೆ. ಯಥಾ ಕಥಂಚಿತಪಿ ತಾಂ ಪ್ರತಿನಿವರ್ತಿತುಂ ಈಹತೆ ಯಮಃ. ಸ್ವಲ್ಪ ದೂರ ಹೋದ ಮೇಲೆ ಮತ್ತೆ ವಾಪಸ್ ಹೋಗು ಅಂತ ಹೇಳ್ತಾ ಇದ್ದಾರೆ ಯಮದೇವರು. ಆಗ ಅಪುತ್ರಸ್ಯ ಗತಿರ್ನಾಸ್ತಿ ಇತಿ ಶ್ರುತಂ ಅತಃ ಸದ್ಗತಿ ಪ್ರಾಪ್ತೇ ಪುತ್ರ ಪ್ರಾಪ್ತಿ ಅನಿವಾರ್ಯ ಖಲು ಇತಿ ಸಾ ಪೃಚ್ಛತಿ. ಆಗ ಸಾವಿತ್ರಿ ಕೇಳಿದರು, ವೇದದಲ್ಲಿ ಬಂದಿದೆ, ವೇದವಾಕ್ಯ, ಅಪುತ್ರಸ್ಯ ಗತಿರ್ನಾಸ್ತಿ, ಯಾರು ಮಕ್ಕಳು ಪಡೆಯೋದಕ್ಕಾಗಿ ಬಂದಿದ್ದಾರೋ ಅವರು ಮಕ್ಕಳನ್ನು ಪಡೆದು ಸದ್ಗತಿಯನ್ನು ಹೊಂದಬೇಕು ಹಾಗೆ ಅಂತ. ಅದರಿಂದ ನಮಗೆ ಸದ್ಗತಿ ಆಗಬೇಕಾಗಿದೆ, ಅದರಿಂದ ಪುತ್ರ ಪ್ರಾಪ್ತಿ ಅನಿವಾರ್ಯ ಅಲ್ಲವೇ ಹಾಗೆ ಅಂತ ಸಾವಿತ್ರಿ ಕೇಳ್ತಾಳೆ. ಅನೇನ ಅಸ್ಯಾಹ ಆಶಯೇನ ಸಂತೃಪ್ತಃ ಯಮಃ ಪತ್ಯು ಪ್ರಾಣಾನ್ ವಿಹಾಯ ಚತುರ್ಥಂ ವರಂ ಯಾಚಿತಂ ಸೂಚಯತಿ. ಆಯಿತು ಅಂತ ಯಮದೇವರು ಪತಿಯ ಪ್ರಾಣವನ್ನು ಬಿಟ್ಟು 4ನೇ ವರ ಯಾವುದು ಬೇಕೋ ನೀನು ಕೇಳು ಹಾಗೆ ಅಂತ ಹೇಳ್ತಾ ಇದ್ದಾರೆ. ತದಾ ಸಾವಿತ್ರಿ ಸ್ವವಂಶ ಉನ್ನತ್ಯೈ ಶಕ್ತಿಶಾಲಿನಃ ಶತಂ ಔರಸಪುತ್ರಾನ್ ಸತ್ಯವತಃ ಯಾಚತೆ. ಆಗ ಸಾವಿತ್ರಿ ತನ್ನ ವಂಶದಲ್ಲಿ ಶಕ್ತಿಶಾಲಿಗಳಾದ ಶಕ್ತಿ ಸಂಪನ್ನರಾದ 100 ಔರಸ ಮಕ್ಕಳು ಸತ್ಯವಂತನಿಂದ ಹುಟ್ಟಲಿ ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಏನು, ಪತಿಯ ಪ್ರಾಣವನ್ನು ಮಾತ್ರ ಕೇಳಬಾರದು ಅಂತ ಹೇಳಿದ್ದಾರೆ, ಪತಿಯಿಂದ ಮಕ್ಕಳನ್ನು ಪಡೀಬಹುದು ಅಂತ. ಅದರಿಂದ ಅದೇನು ದೋಷ ಇಲ್ಲ ಅಂತ. ಸಂತುಷ್ಟೋ ಯಮಃ ಅನುಗೃಹ್ಣಾತಿ, ಸಂತುಷ್ಟರಾದ ಯಮದೇವರು ಅನುಗ್ರಹ ಮಾಡ್ತಾರೆ. ತಯಾ ಯಾಚಿತವರಃ ದತ್ತೇಪಿ ವರೇ ತಮ್ ಅನುಸರಂತಿ ಸಜ್ಜನಾಃ ಪರೋಪಕಾರಂ ಕುರ್ವಂತಿ ಪ್ರತ್ಯುಪಕಾರಂ ನೇಚ್ಛಂತಿ.
ಅವರಿಂದ ಕೇಳಲ್ಪಟ್ಟ ವರವನ್ನೆಲ್ಲ ಸ್ವಲ್ಪ ಅನಲೈಸ್ ಮಾಡಿ ನೋಡಿ. ನಮ್ಮ ಮಾವನಿಗೆ ಕಣ್ಣು ಬರಬೇಕು, ನಮ್ಮ ಮಾವನಿಗೆ ರಾಜ್ಯ ಸಿಗಬೇಕು, ನಮ್ಮ ತಂದೆಗೆ ಮಕ್ಕಳು ಬರಬೇಕು, ನಮ್ಮ ಸಂತಾನ ಯಾವ ವಂಶದಲ್ಲಿ ಯಾವ ಕುಲದಲ್ಲಿ ಸೇರಿದ್ದೀವಿ ಆ ಕುಲ ಅಭಿವೃದ್ಧಿ ಆಗಬೇಕು. ಈ ರೀತಿಯಾಗಿ ತನಗಾಗಿ ಯಾವುದು ಬೇಡಿಕೊಂಡೇ ಇಲ್ಲ. ತನ್ನ ಮನೆ, ತನ್ನ ತವರು ಮನೆ ಮತ್ತು ತಾನು ಮದುವೆಯಾದ ಮೇಲೆ ಬಂದ ಮನೆ, ಎರಡು ಮನೆ ಕೂಡ ಉದ್ಧಾರ ಆಗಬೇಕು ಅಂತ ಇಷ್ಟೆಲ್ಲ ವರವನ್ನು ಅವರು ಕೇಳಿದ್ದರು ಅಂತ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಯಾ ಯಾಚಿತ ವರಹ ದತ್ತೇಪಿ, ಅವರು ಕೇಳಿದ ವರವನ್ನೆಲ್ಲ ಕೊಟ್ಟರೂ ಕೂಡ ತಮ್ಮ ಅನುಸರಂತಿ ಸಜ್ಜನಾ ಪರೋಪಕಾರಂ ಕುರುವಂತಿ ಪ್ರತ್ಯುಪಕಾರಂ ನೇಚ್ಛಂತಿ. ಸಜ್ಜನರು ಪರೋಪಕಾರವನ್ನೇ ಮಾಡ್ತಾ ಇದ್ದಾರೆ, ಪ್ರತ್ಯುಪಕಾರ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಉಪಕಾರವನ್ನು ಬಯಸೋದಿಲ್ಲ. ಸತ್ಯೇನೇವ ಭಗವಂತಂ ಭಾಸ್ಕರಮಪಿ ಸಮೀಪ ಮಾನಯಂತಿ ತಪಃ ಪ್ರಭಾವಾತೇವ ಪ್ರತಿಭೀಂ ರಕ್ಷಂತಿ. ಸತ್ಯೇನೇವ ಭಗವಂತಂ, ಈ ಸತ್ಯ ಧರ್ಮ ಇದರಿಂದಲೇ ಭಾಸ್ಕರನು ಸೂರ್ಯನು ಕೂಡ ಸಮೀಪಂ ಆನಯಂತಿ, ಭಗವಂತನನ್ನು ಹತ್ತಿರ ತರ್ತಾನೆ, ನಮ್ಮ ಹತ್ರ ಬರುವಂತೆ ಮಾಡ್ತಾನೆ ಭಾಸ್ಕರ. ಯಾಕೆ? ಸತ್ಯೇನೇವ, ಈ ಸತ್ಯದಿಂದಲೇ. ತಪಃಪ್ರಭಾವಾದೇವ ಪೃಥಿವೀಂ ರಕ್ಷಂತಿ, ಈ ತಪಃಪ್ರಭಾವದಿಂದಲೇ, ತಪಸ್ಸಿನ ಒಂದು ಪ್ರಭಾವದಿಂದಲೇ ಪೃಥಿವಿಯನ್ನು ರಕ್ಷಣೆ ಮಾಡ್ತಾರೆ. ಇತ್ಯಾದಿಭಿಃ ಅರ್ಥಗರ್ಭಿತೈ ವಚನೈ ಅತೀವ ತುಷ್ಟಃ ಯಮಃ ಅನ್ಯಂ ವರಂ ಯಾಚಸ್ವ ಇತಿ ಅಬ್ರವೀತ್. ಈ ರೀತಿಯಾಗಿ ಎಲ್ಲ ಯಮದೇವರು ಕೇಳ್ತಾ ಇದ್ದಾರೆ. ಸಾವಿತ್ರಿ ಮಾತನ್ನೆಲ್ಲ ಕೇಳಿ ಯಮದೇವರು ಮತ್ತೆ ಸಂತುಷ್ಟರಾಗ್ತಾರೆ. ಅತೀವ ತುಷ್ಟಃ ಯಮಃ ಅನ್ಯಂ ವರಂ ಯಾಚಸ್ವ, ಇನ್ನೊಂದು ವರವನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. ತದಾ ಸಾ ವಿನಯೇನ ದಾಂಪತ್ಯ ಧರ್ಮಾದ್ವಿನ ತ್ವಯ ಅನುಗೃಹೀತ ವರಹ ನ ಯಾತಿ ಪೂರ್ಣತಾಂ. ದಾಂಪತ್ಯ ಧರ್ಮ ಇಲ್ಲದೆ ಈ ವರ, ನೀವು ಕೊಟ್ಟ ವರಗಳು ಅದು ಪೂರ್ಣ ಆಗೋದಿಲ್ಲ. 4ನೇ ವರ ಅಂತೂ ಪೂರ್ಣ ಆಗೋದಿಲ್ಲ. ಅದರಿಂದ ವರ ಸಾಫಲ್ಯಾಯ ಪತ್ಯು ಜೀವಿತಂ ಅವಶ್ಯಕಂ. ಆ ವರ ಸಫಲ ಆಗಬೇಕು, 4ನೇ ವರ ಸಫಲ ಆಗಬೇಕು ಅಂದರೆ ನಮ್ಮ ಪತಿಯಾದ ಸತ್ಯವಾನ್ ಜೀವಿತನಾಗಬೇಕು. ಅದರಿಂದ ಪತಿವಿರಹಿತಂ ಜೀವಿತಂ ದುಸ್ಸಾಧ್ಯಂ, ಪತಿ ಇಲ್ಲದೆ ಬದುಕಲು ಸಾಧ್ಯನೇ ಆಗೋದಿಲ್ಲ. ಪತಿಮೃತೆ ಸ್ವರ್ಗಸುಖಮಪಿ ನ ರೋಚತೆ ಮೇ ಅತಃ ಪತ್ಯು ಜೀವಂ ಪ್ರತ್ಯರ್ಪ್ಯ ವರ ಸಫಲತಾಂ ಕರೋತಿ ಇತಿ ತಂ ಪ್ರಾರ್ಥಯತಿ. ಅದರಿಂದ ಪತಿ ಇಲ್ಲದೆ ಸ್ವರ್ಗಸುಖವೂ ಕೂಡ ಅದು ರೋಚಿಸೋದಿಲ್ಲ, ಅಂದರೆ ಸುಖ ಅಂತ ಅನಿಸೋದಿಲ್ಲ ನನಗೆ. ಅದರಿಂದ ಪತ್ಯು ಜೀವಂ, ಪತಿಯ ಪ್ರಾಣವನ್ನು ಪ್ರತ್ಯರ್ಪ್ಯ ವಾಪಸ್ ಕೊಟ್ಟು ಆ ವರವನ್ನು ಸಫಲ ಮಾಡ್ರಿ ಹಾಗೆ ಅಂತ ತಂ ಪ್ರಾರ್ಥಯತಿ. ಯಮಸ್ತು ತಸ್ಯಾಹ ಬುದ್ಧಿಚಾತುರ್ಯೇನ ಭಕ್ತ್ಯಾ ಶ್ರದ್ಧೆಯ ಧರ್ಮಸ್ವಭಾವೇನ ಚ ಸಂತುಷ್ಟಃ ಸತ್ಯವತೆ ಪ್ರಾಣಾನ್ ಪ್ರತ್ಯರ್ಪ್ಯ ಇತಃ ಪರಂ ನೀರೋಗೋ ಭೂತ್ವಾ ಸುಖೇನ ಚಿರಂಜೀವತು ಇತಿ ವರಂ ದತ್ವಾ ಅಂತರಧಾತ್. ಯಮದೇವರಾದರೂ ಕೂಡ ತಸ್ಯಾಹ ಬುದ್ಧಿಚಾತುರ್ಯದಿಂದ ಭಕ್ತಿಯ ಶ್ರದ್ಧೆಯ, ಭಕ್ತಿಯಿಂದ ಶ್ರದ್ಧೆಯಿಂದ ಧರ್ಮ ಸ್ವಭಾವದಿಂದ ಸಂತುಷ್ಟರಾಗಿ ಆ ಸತ್ಯವತೆ ಪ್ರಾಣಾನ್ ಪ್ರತ್ಯರ್ಪ್ಯ, ಸತ್ಯವಂತನಿಗೆ ಪ್ರಾಣವನ್ನು ಕೂಡ ಬರುವಂತೆ ಮಾಡಿ, ಇನ್ನು ಮುಂದೆ ನೀರೋಗೋ ಭೂತ್ವ, ಯಾವ ರೋಗವೂ ಇಲ್ಲದೆ ಸುಖದಿಂದ ಚಿರಂಜೀವತು, ಚಿರಕಾಲ ನೀನು ಬದುಕು ಹಾಗೆ ಅಂತ ವರವನ್ನು ಕೂಡ ಕೊಟ್ಟು ಯಮದೇವರು ಅಲ್ಲೇ ಅಂತರ್ಧಾನರಾದರು, ಕಣ್ಮರೆಯಾದರು. ತತಃ ಭರ್ತ್ರಾ ಸಹ ಆಶ್ರಮಂ ಆಗತ್ಯ. ತದನಂತರ ಸಾವಿತ್ರಿ ಭರ್ತುವಿ ಜೊತೆಗೆ, ಅಂದರೆ ಸತ್ಯವಂತನ ಜೊತೆಗೆ ಆಶ್ರಮಕ್ಕೆ ಬಂತು. ಶ್ವಶ್ರೂಜನಾನ್ ಪ್ರಣಮ್ಯ, ತಮ್ಮ ಅತ್ತೆ ಮಾವಂದಿರನ್ನು ನಮಸ್ಕರಿಸಿ, ವನವೃತ್ತಾಂತಂ ಸರ್ವಂ ನ್ಯಗದತ್, ವನದಲ್ಲಿ ಆದ ಒಂದು ಘಟನೆ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಯಮದೇವರ ಜೊತೆಗೆ ಆದ ಸಂವಾದ ಎಲ್ಲವನ್ನು ಹೇಳ್ತಾರೆ. ಶ್ವಶುರೌ ತಾಂ ಸ್ನುಷಾಂ ಬಹುಧಾ ಅಭಿನಂದತಃ, ಅತ್ತೆ ಮಾವಂದಿರು ಆ ಸೊಸೆಯಾದ ಸಾವಿತ್ರಿಯನ್ನು ತುಂಬ ಅಭಿನಂದನೆ ಮಾಡಿದರು. ದೈವಾನುಗ್ರಹೇನ ನಷ್ಟಾಂ ದೃಷ್ಟಿಂ ರಾಜ್ಯಂ ಚ ಪುನಃ ಲಬ್ಧ್ವಾ ದ್ಯುಮತ್ಸೇನ ಮಹಾರಾಜ ಸುಖೇನ ಚಿರಂ ಪ್ರಜಾ ಪರ್ಯಪಾಲಯತ್. ದೈವಾನುಗ್ರಹದಿಂದ ತನ್ನ ಕಣ್ಣು, ನಷ್ಟವಾದ ಕಣ್ಣು ವಾಪಸ್ ಬಂತು, ಕಳೆದೋದ ರಾಜ್ಯ ಅದು ಕೂಡ ವಾಪಸ್ ಬಂತು. ಅದನ್ನೆಲ್ಲ ಪಡೆದು ಆ ದ್ಯುಮತ್ಸೇನ ಮಹಾರಾಜ ಸುಖದಿಂದ ಚಿರಕಾಲ ಪ್ರಜೆಗಳನ್ನು ಪರಿಪಾಲನೆ ಮಾಡಿ ಧರ್ಮದಿಂದ ರಕ್ಷಣೆಯನ್ನು ಮಾಡ್ತಾ ಇದ್ದ ಅಂತ. ಇದು ಪಾಠದ ವಿಚಾರ. ಅಭ್ಯಾಸವನ್ನು ಮಾಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.